ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸುಮನ್ ಟಿವಿಯ ಈ ವಿಶೇಷ ಸೆಗ್ಮೆಂಟ್ಗೆ ಪ್ರೀತಿಯ ಸ್ವಾಗತ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ರಣವೀರ್ ಸಿಂಗ್ ಅವ್ರನ್ನ ಚಿತ್ರರಂಗದಿಂದ ದೂರ ಇಟ್ಟಿದ್ದಾರಂತೆ. ಯಾವ ಕಾರಣಕ್ಕೆ? ಎಸ್ ವೀಕ್ಷಕರೇ, ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಅಂದರೆ ಫರ್ಹಾನ್ ಅನ್ನುವಂಥವ್ರು ಏನಿದ್ದಾರೆ ಅವ್ರ ಮಧ್ಯ, ಜೊತೆಗೆ ರಣವೀರ್ ಸಿಂಗ್ ಅವ್ರ ಮಧ್ಯ ಒಂದಷ್ಟು ಕಿಡಿ ಹತ್ಕೊಂಡಿದೆ ಅಂತ ಹೇಳ್ಬೋದು. ಯಾಕಂದರೆ ಇತ್ತೀಚೆಗೆ ಡಾನ್ 3 ಅನ್ನುವಂಥ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಕಥೆಯನ್ನು ಕೂಡ ರಣವೀರ್ ಸಿಂಗ್ ಹತ್ರ ಹೇಳ್ಕೊತಾರೆ. ಅದಾದ ಬಳಿಕ ರಣವೀರ್ ಸಿಂಗ್ ಅವರು ಇದ್ದಕ್ಕಿದ್ದಂತೆ ಡಾನ್ 3 ಅನ್ನುವಂಥ ಒಂದು ಸಿನಿಮಾದಿಂದ ಹೊರ ನಡೀತಾರಂತೆ. ಕಾರಣ ಏನು ಅಂತ ಗೊತ್ತಿಲ್ಲ. ಹಾಗಾಗಿ ಈ ವಿಚಾರಕ್ಕೆ ಸಿಡಿದೆದ್ದ ನಿರ್ದೇಶಕರು ಏನು ಮಾಡ್ತಾರೆ, ಒಂದಷ್ಟು ದೂರನ್ನು ಕೂಡ ಅವರ ವಿರುದ್ಧ ಒಂದಷ್ಟು ದೂರನ್ನು ದಾಖಲು ಮಾಡ್ತಾರೆ. ಏನಪ್ಪ ಅಂತ ಅಂದರೆ, ದುರಂಧರ್ 2 ಅನ್ನುವಂತಹ ದುರಂಧರ್ 1 ಜೊತೆಗೆ 2 ಸೂಪರ್ ಡೂಪರ್ ಇಟ್ಟುಕೊಟ್ಟಂತಹ ಒಬ್ಬ ನಟ, ಅವರಿಗೆ ಒಂದಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಆಗಿರುತ್ತೆ. ಸೊ ಭಾಳಷ್ಟು ಸಿನಿಮಾಗಳು ಆಫರ್ಗಳು ಬರ್ತಾ ಇರುತ್ತೆ. ಸೊ ಹಾಗಾಗಿ ಅವರು ಈ ಒಂದು ಸಿನಿಮಾ ಇಟ್ಟಾದಮೇಲೆ ಅವರ ಒಂದು ಏನಿದೆ ನಡವಳಿಕೆಯಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದೆ. ಸೊ ಹಾಗಾಗಿ ಆ ಬದಲಾವಣೆಗಳಾಗಿದೆ. ಜೊತೆಗೆ ಡಾನ್ 3 ಸಿನಿಮಾದಲ್ಲಿ ಮಾಡ್ತೀನಿ ಅಂತ ಎಲ್ಲ ಒಪ್ಕೊಂಡಾದ್ಮೇಲೆ ನಾವು ಕಥೆಯನ್ನೆಲ್ಲ ಹೇಳಿ ಎಲ್ಲ ಫೈನಲೈಸ್ ಮಾಡಿಕೊಂಡು ಇವರೇ ನಟ, ಅಂದರೆ ಇವರೇ ಆ ಸಿನಿಮಾಗೆ ನಟನಾಗಿ ಬರಬೇಕು, ಹೀರೋ ಕಾಣಿಸ್ಕೊಳ್ಬೇಕು ಅನ್ನುವಂತಹ ಕಾರಣಕ್ಕೆ ನಾವು ಆಯ್ಕೆ ಮಾಡ್ಕೊಂಡಿರ್ತೀವಿ. ಆದರೆ ಇದ್ದಕ್ಕಿದ್ದಂತೆ ರಣವೀರ್ ಸಿಂಗ್ ಅವರು ಈ ಒಂದು ಚಿತ್ರರಂಗದಿಂದ ದೂರ ಉಳಿತಾರೆ. ಅಂದರೆ ನಾವಿಲ್ಲಿ ಯೋಚನೆ ಮಾಡಬೇಕು. ಈ ವಿಚಾರದ ಬಗ್ಗೆ ಅಶೋಕ್ ಪಂಡಿತ್ ಅವರು ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ರಣವೀರ್ ಸಿಂಗ್ ಅವರ ವಿರುದ್ಧ ಒಂದಷ್ಟು ದೂರನ್ನು ದಾಖಲು ಮಾಡ್ತಾರೆ. ಆ ದೂರಿನಲ್ಲಿ ಏನಿದೆ ಅಂತ ಅಂದರೆ, ಚಿತ್ರೀಕರಣ ಪ್ರಾರಂಭವಾಗುವ ಕೇವಲ 3 ವಾರಗಳ ಮೊದಲು ರಣವೀರ್ ಸಿಂಗ್ ಚಿತ್ರದಿಂದ ಹೊರಬರಲು ನಿರ್ಧರಿಸಿದ್ರಂತೆ. ಜೊತೆಗೆ ಆ ಹೊತ್ತಿಗೆ ಚಿತ್ರಕ್ಕಾಗಿ ಬಹುತೇಕ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಾರೆ. ಅಂದರೆ ಶೂಟಿಂಗ್ ಅಂದರೆ ಒಂದಷ್ಟು ಹೈರ್ ಮಾಡಿರ್ತಾರೆ, ಕೋ ಆ್ಯಕ್ಟರ್ಸ್ಗಳನ್ನ ಹೈರ್ ಮಾಡಿರ್ತಾರೆ. ಜೊತೆಗೆ ಅಲ್ಲಿರುವಂಥ ಲೈಟ್ ಮ್ಯಾನ್ ಆಗಿರ್ಬೋದು, ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ಈ ಥರದ್ದೆಲ್ಲ ಒಂದಷ್ಟು ಹೈರ್ ಮಾಡಿಕೊಂಡು ಇನ್ನೇನು ಚಿತ್ರೀಕರಣ ಪ್ರಾರಂಭ ಮಾಡಬೇಕು. ಆ ಹೊತ್ತಿಗೆ ಆಲ್ರೆಡಿ ರಣವೀರ್ ಸಿಂಗ್ ಅವರು ನಾನು ಈ ಒಂದು ಚಿತ್ರೀಕರಣದಲ್ಲಿ ಆಗೋದಕ್ಕೆ ಆಗಲ್ಲ ಅನ್ನುವಂತಹ ವಿಚಾರವನ್ನು ವ್ಯಕ್ತಪಡಿಸ್ತಾರೆ. ಅದಾದ ಬಳಿಕ ಸಿನಿಮಾ ತಂಡ ಕೂಡ ಹೋಗ್ಬಿಟ್ಟು ಒಂದಷ್ಟು ಕಾನ್ವರ್ಸೇಷನ್ ಮಾಡೋದಕ್ಕೆ ಟ್ರೈ ಮಾಡ್ತಾರಂತೆ ರಣವೀರ್ ಸಿಂಗ್ ಅವ್ರ ಜೊತೆ. ಯಾಕೆ, ಏನಾಯಿತು, ಏನು ಕಾರಣ ಇರ್ಬೋದು, ಏನಾದರೂ ನಮ್ಮ ಕಡೆಯಿಂದ ಏನಾದರೂ ತಪ್ಪುಗಳಾಯ್ತಾ ಅನ್ನುವಂಥ ಒಂದಷ್ಟು ಚರ್ಚೆಗಳನ್ನು ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತಾರಂತೆ. ಆದರೆ ರಣವೀರ್ ಸಿಂಗ್ ಅವ್ರ ಕಡೆಯಿಂದ ಯಾವುದೇ ಥರದ ಒಂದು ರಿಯಾಕ್ಷನ್ ಬರೋದಿಲ್ವಂತೆ. ಸೊ ಹಾಗಾಗಿ ಅವ್ರೇನು ಮಾಡ್ತಾರೆ, ಅಯ್ಯೋ ನಾವು ಇಷ್ಟೆಲ್ಲ ಖರ್ಚು ಮಾಡಿದ್ದೀವಿ, ಯಾಕಂದರೆ ಒಂದು ಚಿತ್ರ ಅಂದರೆ ಸುಮ್ಮನೆ ಅಲ್ಲ, ಯಾಕಂದರೆ ಅಲ್ಲಿ ಒಂದು ದೊಡ್ಡ ಟೀಮ್ ಇರುತ್ತೆ. ಈ ಒಂದು ದೊಡ್ಡ ಟೀಮ್ನ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಫೈನಲೈಸ್ ಆದಮೇಲೆ ಸಡನ್ನಾಗಿ ಈ ಥರ ಒಂದು ಡಿಸಿಷನ್, ರಣವೀರ್ ಸಿಂಗ್ ಅವರು ಈ ಥರ ಡಿಸಿಷನ್ ತೊಗೊಂಡಿರೋದು ಎಷ್ಟರ ಮಟ್ಟಕ್ಕೆ ಸರಿ ಅಂತ ಹೇಳ್ಬಿಟ್ಟು ಅವ್ರ ವಿರುದ್ಧ ಒಂದಷ್ಟು ದೂರನ್ನು ಕೂಡ ದಾಖಲು ಮಾಡ್ತಾರೆ. ಇಷ್ಟೇ ಅಲ್ಲ, ಇನ್ನೊಂದು ವಿಚಾರವನ್ನು ಸಿನಿಮಾ ತಂಡದವ್ರು ಹೇಳಿದ್ದಾರೆ. ಈಗಾಗಲೇ ಈ ಒಂದು ಏನು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ರು ಆಲ್ರೆಡಿ ಅದಕ್ಕೇ ಯಾಕಂದರೆ ರೂಮ್ಸ್ಗಳು ಬುಕ್ಕಿಂಗ್ ಮಾಡಿರ್ತಾರೆ, ಒಂದಷ್ಟು ಶೂಟಿಂಗ್ ಲೊಕೇಶನ್ಸ್ಗಳನ್ನು ಬುಕ್ಕಿಂಗ್ ಮಾಡಿರ್ತಾರೆ. ಆಲ್ರೆಡಿ ಒಂದಷ್ಟು ಕೋಟಿಗಳು ಖರ್ಚಾಗಿ ಹೋಗ್ಬಿಟ್ಟಿದೆ. ಸೊ ಇದಕ್ಕೆ ಸರಿಸುಮಾರು 40 ಕೋಟಿ ಪರಿಹಾರವನ್ನು ರಣವೀರ್ ಸಿಂಗ್ ಅವರು ಕೊಡಬೇಕು ಅನ್ನುವಂತಹ ವಿಚಾರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾವ ವಿಚಾರದಲ್ಲಿ? ಇಂಡಿಯನ್ ಫಿಲಿಂ ಆ್ಯಂಡ್ ಟೆಲಿವಿಷನ್ ಡೈರೆಕ್ಟರ್ಸ್ ಅಸೋಸಿಯೇಷನ್ ಸದಸ್ಯರಾಗಿರುವಂತಹ ಫರ್ಹಾನ್ ಅಖ್ತರ್ ಫೆಡರೇಷನ್ ಆಫ್ ವೆಸ್ಟರ್ನ್ ಇಂಡಿಯನ್ ಸಿನಿ ಎಂಪ್ಲಾಯೀಸ್ನಲ್ಲಿ ಈ ಒಂದು ದೂರನ್ನು ದಾಖಲು ಮಾಡಿದ್ದಾರೆ. ಇವರು ಕೊಟ್ಟಿರುವಂತಹ ದೂರನ್ನು ಸ್ಟ್ರಾಂಗ್ ಆಗಿ ಪರಿಗಣಿಸಿ ಈಗ ಅಂದರೆ ಅಧಿಕೃತವಾಗಿ ಬ್ಯಾನ್ ಅಂತ ಹೇಳಿಲ್ಲ, ಸದ್ಯಕ್ಕೆ ರಣವೀರ್ ಸಿಂಗ್ ಅವ್ರನ್ನ ಒಂಚೂರು ಚಿತ್ರರಂಗದಿಂದ ದೂರ ಇರಿಸಬೇಕು ಅನ್ನುವಂತಹ ಒಂದಷ್ಟು ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ವಿಚಾರದ ಬಗ್ಗೆ ಒಂದಷ್ಟು ಜನ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಮನೋಜ್ ಬಾಜಪೇಯಿ ಅನ್ನೋರು ಕೂಡ ಪ್ರತಿಕ್ರಿಯಿಸಿದ್ದಾರೆ. ಅಂದರೆ ಇದ್ರ ಬಗ್ಗೆ ನಮಗೆ ನಾವು ಕೂಡ ಒಂದು ಬಿಸ್ನೆಸ್ ಮ್ಯಾನು, ಇದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಡೆ ತಿಳ್ಕೊಂಡಿರುವಂತಹ ವಿಚಾರ. ಇದು ಸದ್ಯಕ್ಕೆ ಗೊತ್ತಿಲ್ಲ ಅಲ್ಲಿ ಏನಾಗಿದೆ, ಡಾನ್ 3 ಅನ್ನುವಂತಹ ಸಿನಿಮಾ ಸೆಟ್ಟಲ್ಲಿ ಏನಾಗಿದೆ, ಅವರಿಬ್ಬರ ಮಧ್ಯ ಏನು ಕ್ಲಾಶಸ್ ಆಗಿದೆ ಅನ್ನುವಂತಹ ವಿಚಾರ ನಮಗೆ ಗೊತ್ತಿಲ್ಲ. ಹಾಗಾಗಿ ಈ ವಿಚಾರದ ಬಗ್ಗೆ ನಾವೇನು ಮಾತಾಡೋದಕ್ಕಾಗಲ್ಲ. ಆದಷ್ಟು ಬೇಗ ಒಂದು ಸಿನಿಮಾ ರಂಗದಲ್ಲಿರುವಂತಹ ಸದಸ್ಯನಾಗಿ ಈ ಒಂದು ವಿಚಾರ ಆದಷ್ಟು ಬೇಗ ಪರಿಹಾರ ಆಗುತ್ತೆ ಅನ್ನುವಂಥ ನಂಬಿಕೆಯಲ್ಲಿ ಇದ್ದೀನಿ ಅಂತ ಒಬ್ಬರು ರಿಯಾಕ್ಟ್ ಮಾಡಿದ್ದಾರೆ. ಈಗ ಅದೇ ನಿರ್ದೇಶಕ ಆದಂಥ ಸಂಜಯ್ ಗುಪ್ತಾ ಅವರು ಕೂಡ ಈ ಒಂದು ಟ್ವೀಟ್ ಮಾಡೋದ್ರ ಮೂಲಕ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಹಾಕಿದ್ದಾರೆ. ಜೊತೆಗೆ ಈ ವಿಚಾರದ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಅಂದರೆ ಒಬ್ಬ ಲೀಸ್ಟ್ ಹೀರೋನ ನೀವೇನಾದರೂ ಈ ರೀತಿಯಾಗಿ ಚಿತ್ರರಂಗದಿಂದ ದೂರ ಇಡೋದೇ ನಿರ್ಧಾರ ಮಾಡಿದರೆ ಏನು ಅಲ್ಲಿಗೆ ಅರ್ಥ ಏನು? ಬರೀ ಆ ನಟನನ್ನು ದೂರ ಇಡೋ ಪ್ರಶ್ನೆ ಅಲ್ಲ, ದೂರ ಇಟ್ಟು ಮಾತ್ರಕ್ಕೆ ಓಕೆ ಅದು ಫೈನ್,
ದೂರ ಇಟ್ಟು ಮಾತ್ರಕ್ಕೆ ಅಲ್ಲಿ ಯಾವೆಲ್ಲ ಕೆಲಸಗಳು ನಿಲ್ಲುತ್ತೆ ಅವ್ರನ್ನ ನಂಬ್ಕೊಂಡು. ಲೈಟ್ ಬಾಯ್ಸ್ ಇರ್ತಾರೆ, ಕ್ಯಾಮ್ರಾಮ್ಯಾನ್ಸ್ ಇರ್ತಾರೆ, ಕಾಸ್ಟ್ಯೂಮರ್ಸ್ ಇರ್ತಾರೆ, ಇಂಟೀರಿಯರ್ ಡಿಸೈನ್, ಈ ಥರ ಒಂದಷ್ಟು ಏನು ಸಿನಿಮಾ ರಂಗದಲ್ಲಿ ಕೆಲಸ ಮಾಡೋರು ಇರ್ತಾರಲ್ಲ, ಬೇರೆ ಬೇರೆ ಭಾಗಗಳಿರುತ್ತಲ್ಲ, ಅವ್ರು ಎಲ್ರಿಗೂ ಕೂಡ ಕೆಲಸಗಳು ನಿಂತೋಗುತ್ತೆ. ಅವ್ರು ಹೊಟ್ಟೆಪಾಡೇನು, ದಿನಗೂಲಿ ಅಂದರೆ ಕಾರ್ಮಿಕರಾಗಿ ಕೆಲಸ ಮಾಡ್ತಿರ್ತಾರೆ ಅವರು, ಅದನ್ನೇ ಹೊಟ್ಟೆಪಾಡು ಅಂತ ನಂಬ್ಕೊಂಡು ಜೀವನ ಮಾಡೋರ ಗತಿ ಏನು ಅನ್ನುವಂತಹ ಪ್ರಶ್ನೆನ ಹಾಕಿದ್ದಾರೆ. ಈ ಒಂದು ನಿರ್ಧಾರ ಸರಿನಾ ಹಾಗಾದರೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಸಂಜಯ್ ಗುಪ್ತಾ ಅವರು. ಎಸ್, ಇನ್ನು ಇದ್ರ ಜೊತೆಗೆ ಒಂದಷ್ಟು ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ವೈರಲ್ ಆಗಿತ್ತು ಆ ವಿಡಿಯೋ. ಅಂದರೆ ನಮ್ಮ ಕನ್ನಡ ಚಿತ್ರರಂಗದ ರಿಷಬ್ ಶೆಟ್ಟಿ ಅವರು ಒಂದು ಫಿಲ್ಮ್ ಫೇರ್ ಫೆಸ್ಟಿವಲ್ಲಿ ಭಾಗಿಯಾಗ್ತಾರೆ. ಆ ಸಂದರ್ಭದಲ್ಲಿ ರಣವೀರ್ ಸಿಂಗ್ ಅವರು ಏನು ಮಾಡ್ತಾರೆ, ಅವರು ಅಂದರೆ ಕಾಂತಾರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಂತಹ ಆ ಒಂದು ಪಾತ್ರವನ್ನು, ದೈವದ ಪಾತ್ರವನ್ನು ಇಮಿಟೇಟ್ ಮಾಡ್ತಾರೆ. ಆ ಇಮಿಟೇಟ್ ಮಾಡುವಂತಹ ಸಂದರ್ಭದಲ್ಲಿ ರಿಷಬ್ ಅವರು ಒಂದು ವಾರ್ನ್ ಕೂಡ ಮಾಡ್ತಾರೆ, ನಕ್ಕಂತ ಅಂದರೆ ಸ್ಮೈಲ್ ಮಾಡ್ಕೋತಾನೆ, ಬೇಡ ಆ ಥರ ಮಾಡಬೇಡಿ ಅಂತ ಒಂದು ರಿಯಾಕ್ಟ್ ಕೂಡ ಮಾಡ್ತಾರೆ. ಅದಾದ ಬಳಿಕ ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗುತ್ತೆ, ಜೊತೆಗೆ ಒಂದಷ್ಟು ಚರ್ಚೆ ಆಗುತ್ತೆ, ವಿರೋಧ ವ್ಯಕ್ತವಾಗುತ್ತೆ. ರಣವೀರ್ ಸಿಂಗಿಗೆ ಏನು ತಲೆ ಇಲ್ವಾ, ಯಾವ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ, ಇದು ನಮಗೆ ಅಂದರೆ ಒಂಥರ ಅಪಹಾಸ್ಯ ಮಾಡ್ದಂಗೆ, ಇದು ಒಂದು ದೈವನ ಅಪಹಾಸ್ಯ ಮಾಡ್ದಂಗೆ ಅಂತ ಬಹಳಷ್ಟು ಚರ್ಚೆ ಆಗುತ್ತೆ. ಜೊತೆಗೆ ಅವ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾರೆ, ನೆಗೆಟಿವ್ ಕಮೆಂಟ್ಗಳು ಹಾಕೋಕ್ಕೆ ಶುರು ಮಾಡ್ತಾರೆ. ದೈವದ ಬಗ್ಗೆ ನಿಮಗೇನಾದರೂ ಗೊತ್ತಿದೆನಾ, ಇದ್ರ ಬಗ್ಗೆ ಅವರು ಬರೀ ಪಾತ್ರ ನಿಭಾಯಿಸಿಲ್ಲ, ಅಲ್ಲಿ ಒಂದು ದೈವನ ತೋರಿಸಿದ್ದಾರೆ, ಅದ್ರ ಬಗ್ಗೆ ಏನಾದರೂ ನಿಮಗೆ ಗೊತ್ತಾ ಅನ್ನುವಂಥ ಒಂದಷ್ಟು ವಿಚಾರಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಆಗುತ್ತೆ. ಆ ಸಂದರ್ಭದಲ್ಲಿ ರಣವೀರ್ ಸಿಂಗ್ ಅವರು ರಿಯಾಕ್ಟ್ ಮಾಡ್ತಾರೆ. ಅಂದರೆ ನಾನು ಯಾವುದೇ ಥರದ ಇಮಿಟೇಟ್ ಮಾಡಬೇಕು ಅಥವಾ ಅಪಹಾಸ್ಯ ಮಾಡಬೇಕು ಅಂತ ನಾನು ಇದನ್ನು ಮಾಡಿಲ್ಲ, ಒಂದು ಆ್ಯಕ್ಟರ್ ಆಗಿ ಆ ಒಂದು ಪಾತ್ರವನ್ನು ಯಾವ ರೀತಿಯಾಗಿ ನಿಭಾಯಿಸಿದ್ರು, ಅದಕ್ಕೆಷ್ಟು ಟೈಮ್ ಕೊಟ್ಟಿರ್ಬೋದು ಅಂತ ಹೇಳ್ಬಿಟ್ಟು ಆ್ಯಕ್ಟರ್ ಟು ಆ್ಯಕ್ಟರ್, ಅಂದರೆ ಒಬ್ಬ ನಟನಾಗಿ ಇನ್ನೊಬ್ಬ ನಟನ ಆ ಒಂದು ಏನದು ಆ ಒಂದು ನಟನೆಯನ್ನು ಇಮಿಟೇಟ್ ಮಾಡಿದೆ ಅಷ್ಟೇ. ಅದರಲ್ಲಿ ದೈವದ ಬಗ್ಗೆ ನನಗೆ ಯಾವುದೇ ಥರದ ಇದು ಇಲ್ಲ, ಅಪಹಾಸ್ಯ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನು ಮಾಡಿಲ್ಲ. ಜೊತೆಗೆ ನನಗೆ ಕಲ್ಚರ್ ಆಗಿರ್ಬೋದು, ಈ ಟ್ರೆಡಿಷನ್ ಆಗಿರ್ಬೋದು, ನಮ್ಮ ಕಂಟ್ರಿಯಲ್ಲಿ ಇರುವಂತಹ ಕಲ್ಚರು, ಟ್ರೆಡಿಷನಲ್, ಅದೆಲ್ಲವನ್ನು ಕೂಡ ನಾನು ರೆಸ್ಪೆಕ್ಟ್ ಮಾಡ್ತೀನಿ ಅನ್ನುವಂಥ ಒಂದು ವಿಚಾರದ ಬಗ್ಗೆ ಅವರು ರಿಯಾಕ್ಟ್ ಕೂಡ ಮಾಡ್ತಾರೆ. ಆಮೇಲೆ ಸಾರಿ ಕೂಡ ಕೇಳ್ತಾರೆ. ಆದರೆ ಇತ್ತೀಚೆಗೆ ಈ ಬ್ಯಾನ್ ಮಾಡಬೇಕು ಅಥವಾ ಚಿತ್ರರಂಗದಿಂದ ದೂರ ಇಡಬೇಕು ಅಂತ ಅಂದರೆ ಮೇ ಬಿ ಅವ್ರಿಗೂ ಕೂಡ ಒಂದಷ್ಟು ಕಂಟಕ ಎದುರಾಯ್ತಾ ಹಾಗಾದರೆ ಅಂತ ಅನಿಸಿರ್ಬೋದು ಅನಿಸುತ್ತೆ ರಣವೀರ್ ಸಿಂಗ್ ಅವರಿಗೆ. ಸೊ ಹಾಗಾಗಿ ರೀಸೆಂಟಾಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಚಾಮುಂಡಿ ತಾಯಿಯ ದರ್ಶನವನ್ನು ಮಾಡಿ ಅಲ್ಲಿ ಒಂದು ಕ್ಷಮೆ ಕೇಳೋ ರೀತಿ, ಅಂದರೆ ಕ್ಷಮಿಸ್ಬಿಡಮ್ಮ, ಈಗ ನಾವೇನಾದರೂ ತಪ್ಪು ಮಾಡಿದ್ರೆ ದೇವ್ರ ಹತ್ರ ಕ್ಷಮೆ ಕೇಳ್ತೀವಲ್ಲ, ಅಯ್ಯೋ ದೇವರೇ ತಪ್ಪಾಯಿತು, ನನಗಿದು ಗೊತ್ತಾಗಿಲ್ಲ ಅಂತ. ಮೇ ಬಿ ಅದೇ ರೀತಿಯಾಗಿ ರಣವೀರ್ ಸಿಂಗ್ ಅವರು ಆ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ನಾನೇನಾದರೂ ಆ ಥರ ದೈವದೇನಾದರೂ ಇಮಿಟೇಟ್ ಮಾಡಿದ್ರಿಂದ ಈ ಕಂಟಕ ಎದುರಾಯ್ತಾ ಅಥವಾ ಏನಾದರೂ ಪ್ರಾಬ್ಲಮ್ಗಳು ಮುಂದೆ ಬರುತ್ತಾ, ಆ ಥರದ್ದೆಲ್ಲ ಒಂದಷ್ಟು ಪ್ರಶ್ನೆಗಳು ಎದುರಾಗಿರ್ಬೋದು ಅನಿಸುತ್ತೆ ರಣವೀರ್ ಸಿಂಗ್ ಅವ್ರಿಗೆ. ಮೇ ಬಿ ಅದು ಕೂಡ ಕಾರಣ ಆಗಿರ್ಬೋದೇನೋ, ಗೊತ್ತಿಲ್ಲ. ಆ ಶಾಪ ಏನಾದರೂ, ಅಂದರೆ ಕೆಲವ್ರು ಹೇಳ್ತಾರಲ್ಲ, ಅಂದರೆ ಈ ಥರ ಮಾಡಿದ್ದಕ್ಕೆ ಆ ಶಾಪ ತಟ್ಟದೆ ಬಿಡಲ್ಲ ನಿನಗೆ, ಈ ಥರ ಅಪಹಾಸ್ಯ ಮಾಡಿದ್ಯಾ, ನಿಂಗೆ ಶಾಪ ತಟ್ಟುತ್ತೆ ಅಂತ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಹಾಕಿದ್ರು. ನೋಡ್ತೀಯಾ ಮುಂದೆ ಏನಾಗುತ್ತೆ ನೋಡು, ಕರ್ಮ ರಿಟರ್ನ್ ಬ್ಯಾಕ್ಸ್ ಅಂತ ಹೇಳ್ಬಿಟ್ಟು ಭಾಳಷ್ಟು ಜನ ಕಮೆಂಟ್ ಕೂಡ ಹಾಕಿದ್ರು. ಬಹುಶಃ ಅದು ಕೂಡ ಕಾರಣ ಆಗಿರ್ಬೋದು ಅಂತ ರಣವೀರ್ ಸಿಂಗ್ ಅವರು ಯಾರಾದರೂ ಒಂದಷ್ಟು ಮಾಹಿತಿಯನ್ನು ನೀಡಿರ್ತಾರೆ. ಮೇ ಬಿ ನೀವು ಅದು ಮಾಡಿರ್ತೀರಾ, ಶಾಪ ಏನಾದರೂ ತಟ್ಟಿರ್ಬೋದು, ನೀವು ಹೋಗಿ ಈ ಥರ ಸನ್ನಿಧಿಯಲ್ಲಿ ಕ್ಷಮೆಯನ್ನು ಯಾಚನೆ ಮಾಡಿ ಅಂತ ಹೇಳ್ಬಿಟ್ಟು ಕೇಳಿದಾಗ ಅವರು ಚಾಮುಂಡಿ ಬೆಟ್ಟಕ್ಕೆ ತೆರಳಿ ತಾಯಿಗೆ ನಮಸ್ಕಾರ ಮಾಡಿ ಕ್ಷಮೆ ಕೂಡ ಕೇಳ್ಕೊಳ್ತಾರೆ. ಎಸ್, ಇನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ. ಈ ಡಾನ್ 3 ಸಿನಿಮಾದಿಂದ ಹೊರ ನಡೆದಿದ್ದಾರೆ ಅವರು, ಮತ್ತೆ ಬರುವಂತಹ ಪ್ರಯತ್ನ ಮಾಡ್ತಾರೆ. ಡಾನ್ 3 ಸಿನಿಮಾ ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾರ ರಣವೀರ್ ಸಿಂಗ್ ಅವರು. ಜೊತೆಗೆ ಚಿತ್ರರಂಗದಿಂದ ಏನು ದೂರ ಇಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಇದೆಲ್ಲವೂ ಕೂಡ ಬಗೆಹರಿಯುತ್ತಾ, ಆದಷ್ಟು ಬೇಗ ಈ ಕಂಟಕದಿಂದ ಹೊರಗೆ ಬರ್ತಾರಾ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.